ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು BMTC ಬಸ್ ಪಾಸ್ನ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಅಪ್ಲೈ ಮಾಡೋದಕ್ಕೂ ಕೂಡ ಯಾವುದೇ ಅಂತ ಚಾರ್ಜಸ್ ಇರಲ್ಲ, ಫ್ರೀಯಾಗಿ ಅಪ್ಲೈನ ಮಾಡ್ಬೋದು. ಹಾಗೆ ನೀವು BMTC ಕೌಂಟರ್ ಹತ್ರ ಹೋದಾಗ ಕೂಡ ನಿಮಗೆ ಯಾವುದೇ ಅಂತ ಫೀಸ್ ತೊಗೊಳೋದಿಲ್ಲ, ಫ್ರೀ ಆಫ್ ಕಾಸ್ಟಾಗಿ ಎಲ್ಲ ಸ್ಟೂಡೆಂಟ್ಗೂ ಕೂಡ ಫ್ರೀಯಾಗಿ ಇಶ್ಯೂ ಮಾಡ್ತಾ ಇದ್ದಾರೆ ಬಸ್ ಪಾಸ್ನ. ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ, ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನ ಪ್ರತಿಯೊಂದು ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವೆಬ್ಸೈಟ್ ಲಿಂಕು ಸೇವಾ ಸಿಂಧು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಆ ಲಿಂಕ್ನ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲ ನೀವು ಸರ್ಚಲ್ಲಿ ಸೇವಾ ಸಿಂಧು ಅಂತ ಹಾಕಿ ಸರ್ಚ್ ಕೊಟ್ಟರು ಕೂಡ ಆ ಲಿಂಕ್ ಮೇಲೆ ಫಸ್ಟ್ ಬಂದ ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇವಾಗ ಇಲ್ಲಿ ಕೆಳಗಡೆ ನೋಡ್ತಾ ಇಲ್ಲ, ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಲಿಂಕ್ನ ಮಾಡ್ಕೋಬೇಕು, ಅದಕ್ಕೋಸ್ಕರ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೋಡ್ತಾ ಇಲ್ಲ, ನೆಕ್ಸ್ಟ್ ಈ ಪೇಜಲ್ಲಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ. ಸ್ಟೂಡೆಂಟ್ ಆಧಾರ್ ಕಾರ್ಡಿಂದನೇ ಲಾಗಿನ್ ಆಗಿ ಏನು ತೊಂದರೆ ಇಲ್ಲ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕಾಗುತ್ತೆ. ಆಧಾರ್ ಕಾರ್ಡ್ನ ಎಂಟರ್ನ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಏನು ಕ್ಯಾಪ್ಚರ್ ಕೊಂಡು ಎಂಟರ್ ಮಾಡಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಏನು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ, ಆ ನಂಬರ್ಗೆ ಒಂದು OTP ಹೋಗಿರುತ್ತೆ. ನೋಡ್ತಾ ಇರ್ಬೋದು ಯಾವ ನಂಬರ್ ಅಂತ ಅಂದ್ಬಿಟ್ಟು ಅಲ್ಲಿ ತೋರಿಸ್ತಾ ಇದೆ, ಲಾಸ್ಟ್ 4 ನಂಬರ್ಸ್ ಮಾತ್ರ. ಆ ನಂಬರ್ಗೆ ಬಂದಂಥ OTPನ ಎಂಟರ್ನ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಡಿಜಿ ಲಾಕರ್ದು ಆಪ್ಷನ್ ಓಪನ್ ಆಗುತ್ತೆ, ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹಲೋ ಮಾಡಬೇಕಾಗತ್ತೆ, ಸೆಲೆಕ್ಟ್ನ ಮಾಡ್ಕೊಳ್ಳಿ. ಫಸ್ಟ್ ಆಧಾರ್ ಕಾರ್ಡ್ ಒಂದೊಂದು ಮಾತ್ರ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಹಲೋ ಅಂತ ಇದಿಲ್ಲ, ಹಲೋ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಡಿಜಿ ಲಾಕರಿಂದ ಪೀಚಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರಲ್ಲ, ಡಿಜಿ ಲಾಕರಿಂದ ಕಂಟಿನ್ಯೂ ಆಗುತ್ತೆ. ಆಟೋಮೆಟಿಕ್ ಇಲ್ಲಿ ಥರ ರಿಜಿಸ್ಟ್ರೇಷನ್ ಅಂತ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಬರ್ತಾ ರಿಜಿಸ್ಟ್ರೇಷನ್ ಅಂತ ಬಂದಾಗ ಮೇಲ್ಗಡೆ ಇಮೇಲ್ ID ಕೇಳುತ್ತೆ. ಇಮೇಲ್ ID ಅವಶ್ಯಕತೆ ಇಲ್ಲ, ಮೊಬೈಲ್ ನಂಬರ್ ಒಂದು ಹಾಕ್ಕೊಂಡು ಸಾಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿರೋ ನಂಬರೇ ಲಿಂಕ್ ಮಾಡಿಕೊಂಡು ಆಗುತ್ತೆ. ಸೇಮ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿಕೊಂಡು ಕೂಡ ಲಾಗಿನ್ ಆಗ್ಬೋದು, ಇಲ್ಲ ಬೇರೆ ನಂಬರಿಂದನೂ ಕೂಡ ನೀವು ಇಲ್ಲಿ ಹಾಕ್ಕೋಬೋದಾಗುತ್ತೆ. ಸೇಮ್ ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿದೆ ಮೊಬೈಲ್ ನಂಬರೇ ನೀವು ಇಲ್ಲಿ ಕೊಟ್ಕೊಂಡು ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲೇ ಆ ಕೆಳಗಡೆ ಕ್ಯಾಪ್ಚರಲ್ಲೇ ಕೊಡಲಾಗಿದೆ. ಯಾವ ರೀತಿ ಅನ್ನೋದನ್ನ ನಾನು ಅದೇ ರೀತಿಯೇ ಪಾಸ್ವರ್ಡ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಬಂದಿದೆ, ಅಪ್ಡೇಟ್ ಆಗಿದೆ. ಅದು ಏನು ಪಾಸ್ವರ್ಡ್ ಹಾಕ್ಕೊಡಿವಿ ಕರೆಕ್ಟ್ ಆಗಿದೆ. ಇವಾಗ ಅದಾದಮೇಲೆ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊಂಡು ಕೆಳಗಡೆ ಸಬ್ಮಿಟ್ ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ವೆರಿಫಿಕೇಷನ್ ಅಂತ ಹೋಗುತ್ತೆ. ಏನು ನಂಬರಲ್ಲಿ ಟೈಪ್ ಮಾಡೋದಿಲ್ಲ ಅದೇ ನಂಬರ್ಗೆ ಒಂದು OTP ಹೋಗುತ್ತೆ. ಇಲ್ಲಿ ಸೆಂಡ್ ಅಂತ ಇದಿಲ್ಲ, ರೀಸೆಂಡ್ ಅಂತ, ರೀಸೆಂಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಮಾತ್ರ OTP ಹೋಗುತ್ತೆ, ಇಲ್ಲಾಂದರೆ OTP ಹೋಗಿರೋದಿಲ್ಲ. ಫಸ್ಟು ಅಲ್ಲಿ ರೀಸೆಂಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ OTP ಹೋಗಿರುತ್ತೆ ಆ ನಂಬರ್ಗೆ. ಏನು ನಂಬರಲ್ಲಿ ನೀವು ಟೈಪ್ ಮಾಡಿದ್ರಲ್ಲ ಅದೇ ನಂಬರ್ಗೆ ಹೋಗಿರುತ್ತೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. OTPನ ಎಂಟರ್ನ ಮಾಡಿಕೊಂಡು ವ್ಯಾಲಿಡೇಟ್ ಅಂತ ಇದಿಲ್ಲ, ವ್ಯಾಲಿಡೇಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಮೊಬೈಲ್ ನಂಬರ್ ಸೇಮ್ ನಾವು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಮೊಬೈಲ್ ನಂಬರ್ನ ಕೂಡ ಹಾಕ್ಕೋಬೋದು, ಇಲ್ಲ ಬೇರೆ ನಂಬರ್ ಕೂಡ ಹಾಕ್ಕೊಂಡು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು OTPನ ಹಾಕ್ಕೊಂಡು ಇಲ್ಲಿ ವ್ಯಾಲಿಡೇಟ್ ಅಂತ ಕೊಟ್ಟಿದ್ದೀನಿ. ಇವಾಗ ನೋಡ್ಬೋದು, ಇವಾಗ ಯು ಹ್ಯಾವ್ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಅಂತ ತೋರಿಸ್ತಾ ಇದೆ. ಪ್ಲೀಸ್ ಲಾಗಿನ್ ಅಂತ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ವಾಪಸ್ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗಿದೆ. ಇವಾಗ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಕೆಳಗಡೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಏನಲ್ಲಿ ರಿಜಿಸ್ಟರ್ ಮಾಡೋ ಟೈಮಲ್ಲಿ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡೋದಲ್ಲ, ಆ ನಂಬರ್ನ ಎಂಟರ್ನ ಮಾಡಿಕೊಂಡು ಇಲ್ಲಿ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡ್ನ ಇಲ್ಲಿ ಹಾಕ್ಕೋಬೇಕು. ಪಾಸ್ವರ್ಡ್ ಏನಾದರೂ ನಿಮ್ಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಗೊತ್ತಿಲ್ಲ ಮರ್ತೋಗಿದ್ದೀರಾ ಅಂದಾಗ ನೀವು ಗೆಟ್ OTP ಮೇಲೆ ಕ್ಲಿಕ್ನ ಮಾಡಿ ಬಂದಂಥ OTPನ ಅಲ್ಲಿ ಟೈಪ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನೂ ಇದಿಲ್ಲ, ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಸಬ್ಮಿಟ್ ಮಾಡೋದು ಕೂಡ ಓಪನ್ ಆಗುತ್ತೆ. ಪಾಸ್ವರ್ಡ್ ಗೊತ್ತಿದ್ದರೆ ಪರವಾಗಿಲ್ಲ, ಪಾಸ್ವರ್ಡ್ ಗೊತ್ತಿಲ್ಲ ಅಂದಾಗ ಗೆಟ್ OTP ತೊಗೊಂಡು ಲಾಗಿನ್ ಆಗ್ಬೋದು. ಇವಾಗ ನೋಡ್ಬೋದು ಲಾಗಿನ್ ಆಗಿದೆ, ಅವ್ರ ಹೆಸರು ಕೂಡ ಇಲ್ಲಿ ತೋರಿಸುತ್ತೆ ರೈಟ್ ಸೈಡಲ್ಲಿ. ಇವಾಗ ಇಲ್ಲಿ ಮೆನು ನೋಡ್ತಾ ಇರಲ್ಲ, ಇಲ್ಲಿ ಮೆನು ಕೆಳಗಡೆ ಆಪ್ಷನ್ಸ್ಗಳು ನೋಡ್ತಾ ಇರ್ಬೋದು. ಮ್ಯಾನೇಜ್ ಪ್ರೊಫೈಲು, ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಕೆಳಗಡೆ ಓಪನ್ ಆಗುತ್ತೆ. ವಿವ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಅಂದ್ಬಿಟ್ಟು ಈ ಕಡೆ ನೋಡ್ಬೇಕು. ಇವಾಗ ಇಲ್ಲಿ ತುಂಬ ಆಪ್ಷನ್ಸ್ಗಳು ಸರ್ವಿಸ್ಗಳು ಓಪನ್ ಆಗಿದ್ದಾವೆ. ಇಲ್ಲಿ ಫಸ್ಟಾಗಿ ನೀವು ಅಷ್ಟೊಂದು ಆಪ್ಷನಲ್ಲಿ ಚೆಕ್ ಮಾಡೋಕ್ಕಾಗಲ್ಲ. ಸರ್ಚಲ್ಲಿ BMTC ಅಂತ ಹಾಕ್ಬಿಟ್ಟು ಸರ್ಚ್ನ ಮಾಡಬೇಕಾಗತ್ತೆ. BMTC ಅಂತ ಸರ್ಚ್ ಮಾಡಿದ್ರೆ ಅದಕ್ಕೆ ರಿಲೇಟೆಡ್ ಆಗಿರೋಂಥ ಆಪ್ಷನ್ಸ್ ಎಲ್ಲ ಇಲ್ಲಿ ಓಪನ್ ಆಗಿದ್ದಾವೆ ನೋಡ್ತಾ ಇರ್ಬೋದು. ಇಲ್ಲಿ ಫಸ್ಟ್ 4th ಒನ್ ನೋಡ್ತಾ ಇಲ್ಲ, ಅಪ್ಲಿಕೇಶನ್ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ 26-27 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಅಪ್ಲಿಕೇಶನ್ ಪೇಜ್ನ ಪ್ರಿಂಟ್ನ ತೊಗೊಂಡು ಆ ಫಾರ್ಮ್ನ ಫಿಲ್ ಮಾಡಿ ಸ್ಕೂಲು ಕಾಲೇಜಿಂದ ಏನು ಓದ್ತಾ ಇದೆ ಅಲ್ಲಿ ಒಂದು ಫೋಟೋನ ಸ್ಟಿಕ್ ಮಾಡಿ ಸೀಲು ಸೈನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ, ಪ್ರೊಸೀಡ್ ಫಾರ್ ಅಪ್ಲೈ ಮೇಲೆ ಕ್ಲಿಕ್ನ ಮಾಡ್ಕೊಂಡಿನಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗಿದೆ. ಫಾರ್ಮ್ ಫಿಲ್ ಮಾಡೋದಕ್ಕೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ ನೋಡ್ತಾ ಇರ್ಬೋದು. ಅಪ್ಲಿಕೇಶನ್ ಫಾರ್
BMTC ಸ್ಟೂಡೆಂಟ್ ಬಸ್ ಪಾಸ್ 26-27 ಅಂತ ಓಪನ್ ಆಗಿದೆ. ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ಕೆಳಗಡೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡಲಾಗಿದೆ. ಇದ್ರ ಮೇಲೆ ವ್ಯೂ ಇನ್ಸ್ಟ್ರಕ್ಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದೆ ನಿಮ್ಗೆ ಒಂದಷ್ಟು ಆಪ್ಷನ್ಸ್ ಯಾವ ರೀತಿ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ಲಾಗಿದೆ, ನೋಡ್ಬೋದು. ಅದಾದಮೇಲೆ ಕೆಳಗಡೆ ಬಂದರೆ ಸಿಟಿಜನ್ಶಿಪ್ ಅಂತ ಕೇಳ್ತಾ ಇದೆ. ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಯಾವ ಸಿಟಿಜನ್ ಅಂತ, ಇಂಡಿಯನ್ ಅಂತ ಸೆಲೆಕ್ಟ್ನ ಮಾಡಿಕೊಂಡು ಅದಾದಮೇಲೆ ಇಲ್ಲಿ OTP ಆಧಾರ್ OTP ಅಥೆಂಟಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಈ KYC ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಯಾವುದಕ್ಕೆ ಏನು ಪರ್ಪಸ್ಗೋಸ್ಕರ ಅಪ್ಲೈ ಮಾಡ್ತಾ ಇದೆ ಎಲ್ಲ ತೋರಿಸ್ತಾ ಇದೆ. ಇವಾಗ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗತ್ತೆ. ಸ್ಟೂಡೆಂಟ್ ಯಾರ್ದು ಅಪ್ಲೈ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ನೇ ಇಲ್ಲಿ ಹಾಕೋಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡಿ ಇಲ್ಲಿ ನನ್ನ ಆಧಾರ್ ಮಾಹಿತಿ ಅಂತ ಇದೆಯಲ್ಲ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಕೆಳಗಡೆ ಬಂದ ಇಲ್ಲಿ OTP ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. OTP ಮೇಲೆ ಸೆಲೆಕ್ಟ್ನ ಮಾಡಿಕೊಂಡು ಅದಾದಮೇಲೆ ಜನರೇಟ್ OTP ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ. ಒಂದು ನೀವೇನು ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತಲ್ಲ ಆ ನಂಬರ್ಗೆ ಒಂದು OTP ಹೋಗಿದೆ. ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ ಆಗಿ OTP ಸೆಂಡ್ ಆಗಿದೆ ಅಂತ ಬಂದಿದೆ. ಓಕೆ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಕೆಳಗಡೆ ಒಂದು ಎಂಟರ್ OTP ಅನ್ನೋ ಚೆಕ್ ಬಾಕ್ಸ್ ಒಂದು ಓಪನ್ ಆಗಿದೆ. ಇಲ್ಲಿ ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. OTP ಏನು ಬಂದಂಥ OTPನ ಎಂಟರ್ನ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ನೋಡ್ತಾ ಇಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಆಟೋಮೆಟಿಕ್ ಪೇಜ್ ಓಪನ್ ಆಗುತ್ತೆ ವಾಪಸ್ಸು. ಇಲ್ಲಿ ಕ್ಲಿಕ್ ಡೇಟಾ ಅಂತ ಇದೆಯಲ್ಲ, ಗೆಟ್ ಡೇಟಾ ಅಂತ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಡೀಟೇಲ್ಸ್ ಎಲ್ಲ ಪೀಚಾಗಿ ಬಂದಿರುತ್ತೆ. ನಿಮ್ಮ ಹೆಸರು, ಫೋಟೋ, ಅಡ್ರೆಸ್ಸು, ಏಜು ಪ್ರತಿಯೊಂದು ಕೂಡ ಇಲ್ಲಿ ಬಂದಿರುತ್ತೆ. ಇದಾದಮೇಲೆ ನಿಮ್ಮ ತಂದೆ ಹೆಸರನ್ನ ಹಾಕ್ಕೊಳ್ಳಿ, ಇಲ್ಲಿ ತಾಯಿ ಹೆಸರನ್ನ ಹಾಕ್ಕೊಳ್ಳಿ. ಅದಾಗೆ ಪೇರೆಂಟ್ಸ್ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ತಂದದಿಲ್ಲ ಪೇರೆಂಟ್ಸ್ ಬೇಡ ನಿಮ್ಮದೇ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ಒಂದು OTP ಹೋಗುತ್ತೆ, ವೆರಿಫಿಕೇಷನ್ OTP ಅಂತ ನೋಡ್ತಾ ಇರ್ಬೋದು. ಇದು ಚೆಕ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡಿ ವ್ಯಾಲಿಡೇಟ್ ಅಂತ ಇದೆಯಲ್ಲ, ವ್ಯಾಲಿಡೇಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಇದ್ದರೆ ಹಾಕ್ಕೊಳ್ಳಿ, ಆಮೇಲೆ ಇಮೇಲ್ ID ಇದ್ದರೆ ಹಾಕ್ಕೋಬೇಕಾಗುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಂದ್ರೆ ಅವಶ್ಯಕತೆ ಇಲ್ಲ, ಕಂಪಲ್ಸರಿ ಏನಿಲ್ಲ. ಅದಾದಮೇಲೆ ಕ್ಯಾಟಗರಿನ ಸೆಲೆಕ್ಟ್ನ ಮಾಡಿ SC ST ಜನರಲ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅಷ್ಟೇ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಬಂದರೆ ಇಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಕೇಳ್ತದೆ. ಕಮ್ಯುನಿಕೇಷನ್ ಅಡ್ರೆಸ್ ಸೇಮ್ ಆಧಾರ್ ಕಾರ್ಡಲ್ಲಿ ಇರೋ ಅಡ್ರೆಸ್ ನೀವು ಇರೋದು ಪರ್ಮನೆಂಟ್ ಅಡ್ರೆಸ್, ಅಲ್ಲಿಂದ ನೀವು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂದರೆ ಎಸ್ ಅಂತ ಕೊಡಿ, ನಾನು ಎಸ್ ಅಂತ ಕೊಟ್ಟಿನಿ. ಇಲ್ಲ ಅಂದಾಗ ಇಲ್ಲ ಅಂತ ಮೇಲೆ ಕ್ಲಿಕ್ನ ಮಾಡಿ ಯಾವ ಸ್ಟೇಟು ಯಾವ ಡಿಸ್ಟ್ರಿಕ್ಕು ಎಲ್ಲ ಪ್ರತಿಯೊಂದು ಎಲ್ಲಿಂದ ಹತ್ತಾ ಇದೆ ಅನ್ನೋದನ್ನ ನೀವು ಈ ಪ್ರೆಸೆಂಟ್ ಇರೋ ಅಡ್ರೆಸ್ನ ಕೊಡಬೇಕಾಗತ್ತೆ. ಇದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಕೋರ್ಸ್ನ ಕ್ಯಾಟಗರಿ ಕೇಳ್ತಾ ಇದೆ. ಯಾವ ಕೋರ್ಸ್ ಓದ್ತಾ ಇದೆ, ಪ್ರೈಮರಿ ಸ್ಕೂಲೋ ಹೈಸ್ಕೂಲೋ CBSEನೋ ICISEನೋ ಯಾವುದು ಓದ್ತಾ ಇದೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು PUC ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. PU ವಿದ್ಯಾರ್ಥಿಗೆ ಅಪ್ಲೈ ಮಾಡ್ತಾ ಇದ್ದೀನಿ, PUC ಅಂತ ಹಾಕ್ಕೊತಾ ಇದ್ದೀನಿ. ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಕೆಳಗಡೆ ಸ್ಟೂಡೆಂಟ್ ಡೀಟೇಲ್ಸ್ನ ಕೇಳ್ತಾ ಇದೆ. ಹೈಸ್ಕೂಲು ಪ್ರೈಮರಿ ಆದರೆ ಸ್ಯಾಟ್ ನಂಬರ್ ಕೇಳುತ್ತೆ. ಸ್ಯಾಟ್ ನಂಬರ್ ಹಾಕಿದ ತಕ್ಷಣ ಅವ್ರ ಮಗು ಡೀಟೇಲ್ಸ್ ಪೂರ್ತಿ ಬಂದುಬಿಡುತ್ತೆ, ಯಾವ ಕ್ಲಾಸು ಸ್ಕೂಲ್ ಯಾವುದು ಎಲ್ಲ ಬಂದುಬಿಡುತ್ತೆ. PUC ಆಗಿರೋದ್ರಿಂದ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಸ್ಟೂಡೆಂಟ್ ನೇಮ್ನ ನೀವೇ ಟೈಪ್ನ ಮಾಡ್ಕೋಬೇಕಾಗತ್ತೆ. ಆಧಾರ್ ಕಾರ್ಡಲ್ಲಿ ಇಲ್ಲ ಸ್ಕೂಲಲ್ಲಿ ಇರೋ ಥರನೇ ಇಲ್ಲಿ ಟೈಪ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಯಾವ ಇನ್ಸ್ಟಿಟ್ಯೂಟಲ್ಲಿ ಓದ್ತಾ ಇದ್ದೀರಾ, ಕಾಲೇಜು ಯಾವ ಕಾಲೇಜ್ ನೇಮು ಕರೆಕ್ಟಾಗಿ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಪ್ಲೀಸ್ ಸೆಲೆಕ್ಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಷ್ಟು ಲಿಸ್ಟ್ ಓಪನ್ ಆಗುತ್ತೆ. ಅದರಲ್ಲಿ ಕರೆಕ್ಟಾಗಿರೋ ಆಪ್ಷನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ತಪ್ಪಾದರೆ ಅಲ್ಲಿ ಅಡ್ರೆಸ್ಸು ಕೂಡ ತಪ್ಪಾಗಿ ಮೆನ್ಷನ್ ಆಗುತ್ತೆ. ಕರೆಕ್ಟಾಗಿ ನಿಮ್ಮ ಏರಿಯಾ, ನಿಮ್ಮ ಸ್ಕೂಲು ಇರೋ ಅಂಥ ಏರಿಯಾ ಕರೆಕ್ಟಾಗಿ ನೋಡಿಕೊಂಡು ಎಂಟರ್ನ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಸೆಲೆಕ್ಟ್ ಆಗಿದ ತಕ್ಷಣ ಇಲ್ಲಿ ಯಾವ ಏರಿಯಾ ಅನ್ನೋದು ಸೆಲೆಕ್ಟ್ ಅಡ್ರೆಸ್ ಬಂದುಬಿಡುತ್ತೆ, ಕಾಲೇಜ್ ಅಡ್ರೆಸ್ ತೋರಿಸುತ್ತೆ. ಕರೆಕ್ಟಾಗಿದೆ ಓಕೆ, ಇಲ್ಲ ಅಂತ ಚೇಂಜ್ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ ಕ್ಲಾಸ್ PU ಆಗಿರೋದ್ರಿಂದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಕೇಳುತ್ತೆ. ನಾನು 12th ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಇಷ್ಟು ಡೀಟೇಲ್ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಬರಬೇಕಾಗತ್ತೆ. ಒಂದ್ಸಲ ವೆರಿಫೈನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಟ್ರಾವೆಲ್ ರೂಟು ಅಂತ ಬಂದಾಗ ಇಲ್ಲಿ ಫ್ರಮ್ ಸ್ಟಾಪ್ ಅಂತ ಕೇಳ್ತಾನೆ. ಫ್ರಮ್ ಸ್ಟಾಪ್ ಅಂತೂ ನೀವು ಎಲ್ಲಿಂದ ಎಲ್ಲಿಂದ ಹತ್ತಾ ಇದ್ದೀರಾ ಅನ್ನೋದನ್ನ ಸ್ಟಾಪ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಪ್ಲೀಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಎಷ್ಟೊಂದು ಲಿಸ್ಟ್ ಓಪನ್ ಆಗುತ್ತೆ. ಇದರಲ್ಲಿ ಎಲ್ಲಿಂದ ಹತ್ತಾ ಇದೆ ಅನ್ನೋದನ್ನ ಎಕ್ಸಾಕ್ಟ್ ಆಗಿರೋದನ್ನ ಪ್ಲೇಸ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮನೆ ಅಡ್ರೆಸ್ನ ಕರೆಕ್ಟಾಗಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಹಾಗೆ ನಿಮ್ಮ ಸ್ಟಾಪ್ ಲಾಸ್ಟ್ ಕಾಲೇಜ್ ಎಲ್ಲಿದೆ ಸ್ಟಾಪ್ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಹಾಗೆ ನಿಮಗೆ ಅಂದರೆ ಒಂದೇ ಬಸ್ ಇದ್ದರೆ ಅವಶ್ಯಕತೆ ಇಲ್ಲ ನಿಮ್ಗೆ ವಯ 1 ವಯ 2ನ ಸೆಲೆಕ್ಟ್ ಮಾಡೋದಕ್ಕೆ. ನಾನಿಲ್ಲಿ ಮಧ್ಯದಲ್ಲಿ ಯಾರಾದರೂ ಸಿಗೋದಿಲ್ಲ ಅಂದಾಗ ಎಮರ್ಜೆನ್ಸಿಗೆ ಬೇಕು ಅಂದಾಗ ನನಗೆ ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಒಂದೊಂದೇ ಎಮರ್ಜೆನ್ಸಿಗೆ ಹಾಕ್ಕೋಬೋದು. ಅದಾದಮೇಲೆ ಯಾವ ಡೇಟಿಂದ ಯಾವ ಡೇಟ್ವರೆಗೂ ನಿಮಗೆ ಬಸ್ ಪಾಸ್ ಇಶ್ಯೂ ಆಗುತ್ತೆ, ವರ್ಕ್ ಆಗುತ್ತೆ ಅನ್ನೋದು ಕೂಡ ಅಲ್ಲಿ ಡೇಟ್ ತೋರಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ಮೇಯ್ನಾಗಿ ಅಮೌಂಟ್ ನೋಡ್ತಾ ಇರ್ಬೋದು. ಅಮೌಂಟು ಪೇ ಅಂತ ತೋರಿಸ್ತಾ ಇದೆ, 0 ಅಮೌಂಟು. ಎಲ್ಲ ಸ್ಟೂಡೆಂಟ್ಗೂ 0 ಆಗಿರೋದ್ರಿಂದ ಇವಾಗ 0 ಅಮೌಂಟ್ ಆಗಿದೆ. ಯಾವುದೇ ಅಂತ ಅಮೌಂಟು ಪೇ ಮಾಡೋ ಅವಶ್ಯಕತೆ ಇಲ್ಲ. BMTCಗೆ ಬಸ್ ಇಶ್ಯೂ ತಗೋಬೇಕಾದ್ರೆ ಯಾವುದೇ ಅಂತ
ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನೋಡ್ಬೋದು ನೆಕ್ಸ್ಟ್ ಬಂದರೆ ಡಿಕ್ಲರೇಷನ್ ಓಪನ್ ಆಗಿದೆ. ಇಲ್ಲಿ ಆ ಎಗ್ರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ನೋಡ್ತಾ ಇರಲ್ಲ, ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ನ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ನನಗೆ ಹುಷಾರಿಲ್ಲದೆ ಇದ್ದ ಕಾರಣದಿಂದ ನನಗೆ ತುಂಬ ಗಂಟಲು ಪೇಯ್ನ್ ಆಗ್ತಾಯಿದೆ, ಅದಕ್ಕೋಸ್ಕರ ಸ್ವಲ್ಪ ವ್ಯತ್ಯಾಸ ಆಗ್ತಾಯಿದೆ ಮಾತಲ್ಲಿ. ಅದಾದಮೇಲೆ ನಾವು ನೋಡ್ಬೋದು, ಅದಕ್ಕೋಸ್ಕರ ಸಾರಿ ಕೇಳ್ತಾ ಇವಾಗ ಸಬ್ಮಿಟ್ ಅಂತ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಅಂತ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೀವು ಇವಾಗ ಅಟ್ಯಾಚ್ ಅನೆಕ್ಷನ್ ಅಂತ ಪೇಜ್ ಓಪನ್ ಆಗುತ್ತೆ. ಫಸ್ಟಾಗಿ ನೀವು ಫಸ್ಟ್ ಪೇಜಲ್ಲಿ ಏನೆಲ್ಲ ಅಪ್ಲೈ ಮಾಡಿದ ಟೈಪ್ ಮಾಡೋದೆಲ್ಲ ಎಲ್ಲ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಒಂದು ಸ್ವಲ್ಪ ಚೆಕ್ನ ಮಾಡ್ಕೋಬೇಕಾಗತ್ತೆ. ನೋಡ್ಕೋಬೋದು ಇಲ್ಲಿ ಪ್ರತಿಯೊಂದು ಕರೆಕ್ಟಾಗಿದೆಯಾ ಇಲ್ವಾ ನೀವು ಟೈಪ್ ಮಾಡಿ, ಅದು ರೂಟ್ ಆಗಿರ್ಬೋದು, ನಿಮ್ಮ ಅಡ್ರೆಸ್ ಆಗಿರ್ಬೋದು, ಮತ್ತು ಕಾಲೇಜ್ ನೇಮ್ ಆಗಿರ್ಬೋದು, ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಕೆಳಗಡೆ ಬಂದರೆ ಅಟ್ಯಾಚ್ ಅನೆಕ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೋಡ್ತಾ ಇದ್ದಲ್ಲ ಅಟ್ಯಾಚ್ ಅನೆಕ್ಷನಲ್ಲಿ ಇಲ್ಲಿ ಪೇಜ್ ಓಪನ್ ಆಗಿದೆ. ಇಲ್ಲಿ ಫಸ್ಟಾಗಿ ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ನ ಫಿಲ್ ಮಾಡ್ಕೋಬೇಕು, ಆಮೇಲೆ ಫೀಸ್ ಅಮೌಂಟ್ ರೆಸಿಪ್ಟು, ಆಮೇಲೆ ನಿಮ್ಮದೊಂದು ಫೋಟೋನ ಅಪ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ಈ ಮೂರು ಕಂಪಲ್ಸರಿ ಇದ್ದೇ ಇರುತ್ತೆ, ಎಲ್ಲ ಸ್ಟೂಡೆಂಟ್ಗೂ ಕೂಡ ಈ ಮೂರು ಹಾಕ್ಕೊಳ್ಳೇಬೇಕು. ಫಸ್ಟಾಗಿ BMTC ಬಸ್ ಪಾಸ್ನ ಇಲ್ಲಿ ಅಪ್ಲೋಡ್ನ ಮಾಡ್ಕೊತಾ ಇಲ್ಲಿ ನೋಡ್ಬೋದು ಎಷ್ಟು 1 MB ಒಳಗಡೆ ಇರಬೇಕಾಗುತ್ತೆ PDF ಫೈಲಲ್ಲಿ ಅಂತ ತೋರಿಸ್ತಾ ಇದೆ. ಅಪ್ಲೋಡ್ ತೊಗೊಂಡಿಲ್ಲ, ಜಾಸ್ತಿ ಇರೋದ್ರಿಂದ ಅದು MB ಜಾಸ್ತಿ ಇರೋದ್ರಿಂದ ತೊಗೊಂಡಿಲ್ಲ. ಇವಾಗ ನೋಡ್ತಾ ಇರ್ಬೋದು, ಕಂಪ್ರೆಸ್ ಮಾಡಿ ನಾನು ಅಪ್ಲಿಕೇಶನ್ನ ಹಾಕ್ಕೊಂಡಿದ್ದೀನಿ, ಸಬ್ಮಿಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಫೀಸ್ ರೆಸಿಪ್ಟ್ ಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ ಫೀಸ್ ರೆಸಿಪ್ಟ್ ಅಂತ ಹಾಕೋಬೇಕು. ಹಾಗೆ ಇಲ್ಲಿ ಫೋಟೋ ಇದ್ರ ಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಫೋಟೋ ಅಂತ ಹಾಕೋಬೇಕಾಗತ್ತೆ. ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಬ್ರೌಸ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಫೀಸ್ ಕಟ್ಟಿರೋಂಥ ರೆಸಿಪ್ಟ್ ಏನಿರುತ್ತಲ್ಲ ಆ ರೆಸಿಪ್ಟ್ನ ಅಪ್ಲೋಡ್ನ ಮಾಡ್ಕೊಳ್ಳಿ. ಹಾಗೆ ನಿಮ್ಮದೊಂದು ಫೋಟೋನ, ಇತ್ತೀಚಿನ ಫೋಟೋನ ಸ್ಕ್ಯಾನ್ ಮಾಡಿ ಅಪ್ಲೋಡ್ನ ಮಾಡಿಕೊಂಡು ಸೇವ್ ಅನೆಕ್ಷನ್ ಅಂತ ಇದೆಯಲ್ಲ, ಸೇವ್ ಅನೆಕ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ನೆಕ್ಸ್ಟು ಸಬ್ಮಿಟ್ ಅನೆಕ್ಷರ್ ಲಿಸ್ಟ್ ಇಲ್ಲಿ ತೋರಿಸ್ತಾ ಇದೆ. ನೀವೇನೆಲ್ಲ ಫಿಲ್ ಮಾಡಿದ್ದೀರಲ್ಲ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಮೇಲೆ ಬಂದರೆ ಫುಲ್ ಪ್ರತಿಯೊಂದು ಕೂಡ ಫಸ್ಟ್ ಪೇಜಲ್ಲಿ ಏನಿದೆ ಅದೆಲ್ಲ ತೋರಿಸುತ್ತೆ. ಇವಾಗ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರಲ್ಲ ಇಲ್ಲಿ ಸಕಲ ಸ್ವೀಕೃತಿ ಅಂತ ಅಕ್ನಾಲೇಜ್ಮೆಂಟ್ ಅಂತ ಓಪನ್ ಆಗಿದೆ. ಇದು ನಿಮ್ಮ ಅಕ್ನಾಲೇಜ್ಮೆಂಟ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಪ್ರಿಂಟ್ ತೊಗೋಬೋದು, ಇಲ್ಲಾಂದರೆ ಇಲ್ಲಿ PDF ಫೈಲ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ಥರ PDF ಫೈಲ್ ಕೂಡ ಓಪನ್ ಆಗಿ ಡೌನ್ಲೋಡ್ ಮಾಡಿ ಇಟ್ಕೋಬೋದಾಗುತ್ತೆ. ಇದನ್ನು ಪ್ರಿಂಟ್ಔಟ್ನ ನೀವು ತೊಗೋಬೇಕಾಗುತ್ತೆ. ತೊಗೊಂಡು ನೀವು ಅಪ್ಲಿಕೇಶನ್ ತೊಗೊಂಡು ಅಕ್ನಾಲೇಜ್ಮೆಂಟ್ನ ನೀವು BMTC ಕೌಂಟರ್ ಇಲ್ಲಿರುತ್ತಲ್ಲ ಕೌಂಟರ್ಗೆ ಹೋಗಿ ನಿಮಗೆ ಕೊಡಬೇಕಾಗುತ್ತೆ. ನಿಯರೆಸ್ಟ್ ಕೌಂಟರ್ಗೆ ಹೋಗ್ಬಿಟ್ಟು ಈ ಅಪ್ಲಿಕೇಶನ್ ಪೇಜು ನಿಮ್ಮ ಸ್ಕೂಲ್ ID ಕಾರ್ಡ್ ತೊಗೊಂಡೋಗಿ ಕೊಟ್ಟರೆ ನಿಮಗೆ ಯಾರು ಸ್ಟೂಡೆಂಟೇ ಹೋಗಬೇಕಾಗತ್ತೆ, ಪೇರೆಂಟ್ಸ್ ಹೋಗೋಕ್ಕಾಗಲ್ಲ. ಏಕೆಂದರೆ ಲೈವ್ ಫೋಟೋ ಕೂಡ ಅವ್ರು ತೊಗೊತಾರೆ. ಅದಕ್ಕೋಸ್ಕರ ನೀವು ಸ್ಟೂಡೆಂಟೇ ಹೋಗಿ ತೊಗೋಬೇಕಾಗತ್ತೆ, ತೊಗೋಬೇಕಾಗತ್ತೆ, ಬಸ್ ಪಾಸ್ನ ತೊಗೋಬೇಕಾಗತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ ನೋಡಿದೆ. ಇಲ್ಲ ನೀವು ಅಪಾಯಿಂಟ್ಮೆಂಟ್ ಹಾಕ್ಕೊಂಡೇ ಹೋಗಬೇಕು. ಅಪಾಯಿಂಟ್ಮೆಂಟ್ ಹಾಕೋಬೇಕು ಅಂತಂದರೆ ಯಾವ ಟೈಮು ಯಾವ ಡೇಟಿಗೆ ಬೇಕು, ಯಾವ ಟೈಮಿಗೆ ಬೇಕು ಅನ್ನೋದನ್ನ ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡು ಕೂಡ ಹಾಕ್ಕೊಂಡು ಕೂಡ ಹೋಗ್ಬೋದಾಗುತ್ತೆ. ಇಲ್ಲಿ ನೋಡ್ಬೋದು, ವಾಪಸ್ ನೀವು ಇಲ್ಲಿ ವಿವ್ ಆಲ್ ಲೆವೆಲ್ ಸರ್ವಿಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಇಲ್ಲಿ ಸರ್ಚಲ್ಲಿ ಮತ್ತು BMTC ಅಂತ ಹಾಕ್ಕೊಂಡು ಸೆಕೆಂಡ್ ಒನ್ ನೋಡ್ತಾ ಇರಲ್ಲ ಅಪಾಯಿಂಟ್ಮೆಂಟ್ ಅಂತ ಅಂದ್ಬಿಟ್ಟು BMTC ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಶೆಡ್ಯೂಲ್ ಆನ್ ಅಪಾಯಿಂಟ್ಮೆಂಟ್ ಫಾರ್ BMTC ಬಸ್ ಪಾಸ್ ಅಂತ ಅಂದ್ಬಿಟ್ಟು ಇಲ್ಲಿ ಅಪ್ಲಿಕೇಶನ್ ನಂಬರು ಮತ್ತು ಯಾವ ಡೇಟು, ಟೈಮಿಂಗ್ಸು, ಯಾವ ಕೌಂಟರ್ ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಪ್ಲೇಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಬೆಂಗಳೂರು ಇರೋಂಥ ಎಲ್ಲ ಏರಿಯಾನೂ ಅಲ್ಲಿ ಲಿಸ್ಟ್ ತೋರಿಸುತ್ತೆ. ಬೆಂಗಳೂರು BMTC ಬಸ್ ಕೌಂಟರ್ಗಳು ಅದರಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ನ ಮಾಡ್ಕೊಂಡು ನಿಮ್ಗೆ ಯಾವ ಡೇಟಿಗೆ ಬೇಕು, ಯಾವ ಟೈಮ್, ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಯೂಸ್ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಹೊಸ ವಿಡಿಯೋದ. ಥ್ಯಾಂಕ್ ಯು ಫಾರ್ ವಾಚಿಂಗ್.